ಎಲ್ರಿಗೂ ನಮಸ್ಕಾರ. ಇವತ್ತು ಶಿವಶರಣ ಶಂಕರ ದಾಸಿಮಯ್ಯನವರ ಬಗ್ಗೆ ತಿಳಿಯೋಣ. ಶಂಕರ ದಾಸಿಮಯ್ಯನ ಚಾರಿತ್ರಿಕ ವಿವರಗಳು: ಶಂಕರ ದಾಸಿಮಯ್ಯನ ರಗಳೆ, ಶಂಕರ ದಾಸಿಮಯ್ಯನ ಪುರಾಣ, ತೆಲುಗು ಬಸವ ಪುರಾಣ, ಕನ್ನಡ ಬಸವ ಪುರಾಣ, ಚನ್ನಬಸವ ಪುರಾಣ, ಪಾಲ್ಕುರಿಕೆಯ ಸೋಮೇಶ್ವರ ಪುರಾಣ, ಭೈರವೇಶ್ವರ ಕಾವ್ಯದ ಕಥಾಮಣಿ ಸೂತ್ರ ರತ್ನಾಕರಗಳಲ್ಲಿ ದಾಖಲಾಗ್ಯಾವ. ಈ ವಚನಕಾರ ವಿಜಯಪುರ ಜಿಲ್ಲೆಯ ಹುನಗುಂದ ತಾಲೂಕಿನ ಕಂದಗಲ್ಲು ಸ್ಕಂದಶಿಲೆ ಅನ್ನೋ ಊರಿನವರು. ನವಿಲೆಯ ಜಡೆಯ ಶಂಕರಲಿಂಗ ಈತನ ಆರಾಧ್ಯ ದೈವ. ಶಿವದಾಸಿ ಇವರ ಹೆಂಡತಿ. ಶಿವನಿಂದ ಹಣೆಗಣ್ಣು ಪಡೆದ ಸಂಗತಿ, ಕಲ್ಯಾಣದಲ್ಲಿ ವಿಷ್ಣು ವಿಗ್ರಹ ದಹಿಸಿದ ಘಟನೆ, ಮುದುನೂರಿನಲ್ಲಿ ಜೇಡರ ದಾಸಿಮಯ್ಯನವರ ಅಹಂಕಾರವನ್ನು ನೀರಸನಗೊಳಿಸಿದ ಪ್ರಸಂಗಗಳು ಇವರ ಚರಿತ್ರೆಯೊಳಗೆ ಬರ್ತಾವ. ಶಂಕರ ದಾಸಿಮಯ್ಯನವರು ತಮ್ಮ ವಚನಗಳಲ್ಲಿ ಬಸವಣ್ಣ, ಚನ್ನಬಸವಣ್ಣ, ಮರುಳಶಂಕರ ದೇವ, ಪ್ರಭುದೇವರನ್ನು ಸ್ತುತಿಸ್ತಾರೆ. ಇವರ ವಚನಗಳು ಸರಳತೆ ಹಾಗೂ ಸ್ಪಷ್ಟತೆಗಳಿಂದ ಕೂಡಿದ್ದು ವಚನ ಶಿಲ್ಪ ದೃಷ್ಟಿಯಿಂದ ಮಹತ್ವವುಳ್ಳದ್ದಾಗ್ಯಾವ. ಈ ವಚನಗಳು ವಿಷಯ ಸಂಗ್ರಹ ಗುಣ ಮತ್ತು ಅಭಿವ್ಯಕ್ತಿ ಕೌಶಲ್ಯ ಅತ್ಯಂತ ಗಮನಾರ್ಹವೆನಿಸುವ ರೀತಿಯೊಳಗೆ ರೂಪಿತಗೊಂಡವ. ಇಲ್ಲಿ ತನಕ ಇವರ ಒಟ್ಟು 5 ವಚನಗಳು ಸಿಕ್ಕಾವ. ಶರಣು ಶರಣಾರ್ಥಿ.